ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನಿಹಾರಿಕಾ. ಇವತ್ತು ಏನಿದೆ ಗೊತ್ತಾ, ನೀವು ತಂಪ್ಲೈನಲ್ಲೇ ನೋಡಿರ್ತೀರ ಇವತ್ತು ಯಾವ ವ್ಲಾಗು ಅಂತಂದು. ಸೊ ಇವತ್ತು ತುಳಸಿ ಪೂಜೆ ಇದೆ, ಯಾವ ಥರ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಇವತ್ತು ಸ್ಕೂಲ್ ಬೇರೆ ಇದೆ, ಸೊ ಸ್ಕೂಲ್ಗೂ ಹೋಗಬೇಕು ಮತ್ತು ತುಳಸಿ ಪೂಜೆನೂ ಮಾಡಬೇಕು. ಇದು ನಮ್ಮಮ್ಮ ಮಾಡ್ತಾರೆ, ಅದಷ್ಟೇ ವಿಡಿಯೋ ಅಷ್ಟೇ ಕ್ಲಿಕ್ ಮಾಡೋದು ನಂದು. ಓಕೆ, ಸೊ ಇವತ್ತು ನಮ್ಮ ಅಜ್ಜಿನೂ ಇಲ್ಲ, ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ. ಸೊ ಎಲ್ಲ ಕೆಲಸ ಮಾಡಿಬಿಟ್ಟು ತುಳಸಿ ಪೂಜೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮನೆಯಲ್ಲಿ ಬೆಳಗ್ಗೆನೇ ಮಾಡ್ತಾರೆ, ರಾತ್ರಿ ಮಾಡೋಂಗಿಲ್ಲ, ಒಂದ್ಸಲ ಕೇಳ್ತೀನಿ. ಸೊ ಬೆಳಗ್ಗೆ ಅಂತೆ ಮಾಡೋದು ತುಳಸಿ ಪೂಜೆ. ಸೊ ಯಾವ ಥರ ಅಂತ ತೋರಿಸ್ತೀನಿ, ಬನ್ನಿ. ಸೊ ಬನ್ನಿ ಗೈಸ್, ನಾನೀಗ ರಂಗೋಲಿ ಹಾಕಿದ್ದೀನಿ, ಯಾವ ಥರ ಹಾಕಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಸೊ ಈ ರಂಗೋಲಿ ನಿಮ್ಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಓಕೆ ಬನ್ನಿ, ಇವಾಗ ಪೂಜೆ ಮಾಡೋಣ. ಹೊಸ್ಲಿ ಕಡೆನೂ ರಂಗೋಲಿ ಹಾಕಿದ್ದೆ, ಆ ಶಾರ್ಟ್ನ ನಾನು ಹಾಕೋದು ಮರೆತುಬಿಟ್ಟೆ, 1 ಸೆಕೆಂಡ್ ಸಾರಿ. ಹಾಗೆ ಈಗ ರಂಗೋಲಿ ಎಲ್ಲ ಮುಗಿತಲ್ಲ, ನೆಕ್ಸ್ಟ್ ನಾನೀಗ ಪೂಜೆ ಮಾಡೋಕ್ಕೆ ಬಂದೆ. ಪೂಜೆ ಮಾಡೋದು ಫಸ್ಟ್ ಎಲ್ಲ ನಾನು ಕುಂಕುಮ ಬಣ್ಣ ಹಚ್ಚಿದ್ದಲ್ಲಿ ನೀಟಾಗಿ ತೊಳ್ಕೊಂಬಿಡ್ತೀನಿ. ಹಾಗೆ ತುಳಸಿ ಕುಂಡ್ಲನೂ ತೊಳ್ಕೊತೀನಿ, ಎಲ್ಲ ನೀಟಾಗಿ ಫಸ್ಟ್ ಅಂದರೆ ಲೈಕ್ ಕ್ಲೀನಾಗಿರಬೇಕು ಅಂತ ಎಲ್ಲನೂ ತೊಳ್ಕೊಂಡಾದ್ಮೇಲೆ ನಾನು ಈಗ ನೆಕ್ಸ್ಟ್ ಮಾಡೋದು ಪೂಜೆಗೆ ಎಲ್ಲ ಸೆಟ್ ಮಾಡ್ಕೋಬೇಕು. ಹಾಗೆ ಈಗ ಲೀಫ್ನು ತೊಳೆದ್ಬಿಡ್ತೀನಿ ನೀಟಾಗಿ ಎಲ್ಲ ಕ್ಲೀನಾಗಲಿ ಅಂತ, ಎಲ್ಲ ಗಿಡನೂ ತೊಳ್ಕೊಂಡು ಬನ್ನಿ. ಗಾಯ್ಸ್, ಇವಾಗ ನಾನು ಲೈಕ್ ಶವರ್ ತೊಗೊಂಡು ಈಗ ಜಸ್ಟ್ ನಾನು ಎಲ್ಲ ಕೆಲಸ ನನ್ನದು ಪಾಲಿನೆಲ್ಲ ಮುಗಿಸ್ದೆ. ಅಂದರೆ ನೀವೇ ನೋಡಿದ್ರಲ್ಲ, ಇದನ್ನೆಲ್ಲ ಮುಗಿಸಿ ರಂಗೋಲಿ ಹಾಕಿ ಮತ್ತು ಇಲ್ಲಿ ಹೊಸ್ಲಿಗೆ ಕುಂಕುಮ ಬಣ್ಣ ಹಚ್ಚಿ ಆ್ಯಂಡ್ ನೆಕ್ಸ್ಟ್ ತುಳಸಿಗೆ ಬೇಕಾದ ಸಾಮಾನುಗಳನ್ನೆಲ್ಲ ರೆಡಿ ಮಾಡಿ ಅದಕ್ಕೆ ನೀರು ಚುಮ್ಮಿಸಿ ಎಲ್ಲ ರೆಡಿ ಇಟ್ಟಿದ್ದೀನಿ. ಈಗ ಎಲ್ಲನೂ ರೆಡಿ ಇದೆ, ಜಸ್ಟ್ ಈಗ ತಾಳಿ ಕಟ್ಸೋದು ಒಂದೇ. ಸೊ ಈಗ ನಮ್ಮ ಚಿಕ್ಕಮ್ಮನ ಸ್ವಲ್ಪ ಅಂದರೆ ಇನ್ನೂ ಒಂದು ಕಳ್ಸೋದು ಅದು ಮಾಡ್ತಿದ್ದಾರೆ, ಅದು ನನಗೆ ಬರಲಿಲ್ಲ, ಹಾಗಾಗಿ ನಮ್ಮ ಚಿಕ್ಕಮ್ಮ ಮಾಡ್ತಿದ್ದಾರೆ. ಇವಾಗ ನಮ್ಮ ಚಿಕ್ಕಮ್ಮ ಮಾಡ್ತಾರೆ, ನೆಕ್ಸ್ಟ್ ನನ್ನ ಕೆಲಸ ಎಲ್ಲ ಮುಗೀತು. ಬನ್ನಿ ನಮ್ಮ ಚಿಕ್ಕಮ್ಮ ಏನೇನೆಲ್ಲ ಮಾಡ್ತಾರೆ ನೋಡೋಣ. ಆಯ್ಸ್, ಸ್ಕೂಲ್ ಹೋಗೋದಂತೂ ಫಿಕ್ಸ್ ಆಗ್ತಾಯಿಲ್ಲ, ಬಿಕಾಸ್ ನನ್ನ ತಮ್ಮ ಅಂತೂ ರೆಡಿ ಇದ್ದಾನೆ. ನಾನು ಪೂಜೆ ಮಾಡಬೇಕಲ್ವ, ಹಾಗೆ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈಗ ಹೋಗೋದು ಫಿಕ್ಸ್ ಆಯಿತು ಅಂದರೆ ಡ್ರೆಸ್ ಹಾಕೋಬೇಕು, ಯೂನಿಫಾರ್ಮ್ ಹಾಕೋಬೇಕು. ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಕ್ಯಾನ್ಸಲ್ ಆಗೋದು ಪಕ್ಕ ಸ್ಕೂಲು. ಲೈಕ್ ಇವಾಗ ಡ್ಯಾನ್ಸ್ ನಡೀತಾ ಇದ್ದೀವಲ್ಲ, ಏನು ಮಾಡಿಸೋಂಗಿಲ್ಲ. ಸೊ ನಿನ್ನೆ ಬರೀ ಸ್ಪೋರ್ಟ್ಸ್ ಆಡಿಸಿದ್ರು. ಆ್ಯಂಡ್ ನೆಕ್ಸ್ಟ್ ಇವತ್ತು ಡ್ಯಾನ್ಸ್, ನಾಳೆ ಚಿಲ್ಡ್ರನ್ಸ್ ಡೇ. ಆ್ಯಂಡ್ ನೆಕ್ಸ್ಟ್ ಒಂದೇ ಡೇ ನೋಡಿರಿ ಈ ವೀಕಲ್ಲಿ ಸ್ಕೂಲ್ ನಡೆಯೋದು, 1 ಡೇ ಮಾತ್ರ. ಆ್ಯಂಡ್ ನೆಕ್ಸ್ಟ್ ಹಾಲಿಡೇಸ್ ಇದೆ. ಸ್ಯಾಟರ್ಡೇ ನಮ್ಮದು ಸ್ಕೂಲಲ್ಲಿ ದೊಡ್ಡವ್ರು ಎಕ್ಸಾಮ್ ಬರೀತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಸಂಡೇ ಆಲ್ವೇಸ್ ದ ಹಾಲಿಡೇನೇ. ಆ್ಯಂಡ್ ಅದರ ನೆಕ್ಸ್ಟ್ ಮಂಡೇ ಕನಕದಾಸ ಜಯಂತಿ ಇದೆ ಅಲ್ವಾ, ಹಾಗಾಗಿ ಅದರದ್ದೊಂದು ಹಾಲಿಡೇ. ಬಟ್ ಹಾಲಿಡೇ ಅಂತೂ ಇದೆ. ಪೂಜೆ ಮಾಡ್ತಾ ಇದೀವಿ, ಎಲ್ಲ ನಿಹಾರಿಕಾ ಅವರು ಎಲ್ಲ ರೆಡಿ ಮಾಡಿಟ್ಟೋಗಿದ್ದಾರೆ. ಇವಾಗ ನಾವು ಬಂದು ಮೇನು ಪೂಜೆ ಮಾಡ್ತಾ ಇದೀವಿ. ಸೊ ಗಾಯ್ಸ್, ಪಕ್ಕಕ್ಕೆ ಇಟ್ಟರೆ ಅಂದರೆ ಮಗ್ಳ ಇಡೋಕ್ಕೆ, ತುಳಸಿ ಮಗ್ಳ ಇಡೋಕ್ಕೆ ನಾವು ಬಾಳೆ ಎಲೆ ತಂದಿದ್ವಿ ಅದರದ್ದು. ಸೊ ಈಗ ನಾವು ಹಂಗತೆ ನೆಲಕ್ಕೆ ಇಡಬಾರ್ದಂತೆ, ಹಾಗಾಗಿ ಒಂದು ಡಬ್ಬ ತೊಗೊಂಡು ಅದನ್ನೆಲ್ಲ ಹಾಕಿ ಬಾಜು ಇಡ್ತೀವಿ. ಸೊ ಹೇಗದಾಗಿದೆ ಅಂತ ಹೇಳಿ. ಇವಾಗ ಎಲ್ಲನೂ ಸೆಟ್ ಮಾಡಾಗಿದೆ, ನಮ್ಮಮ್ಮ ಸ್ವಲ್ಪ ನೀಟಾಗೆಲ್ಲ ಕ್ಲೀನಾಗಿ ಇವಾಗ ಇನ್ನೊಂದು ಸಲ ಸೆಟ್ ಮಾಡ್ತಾಯಿದ್ದಾರೆ. ಇವಾಗ ಜಸ್ಟ್ ಕಳ್ಸೋಕ್ಕೆ ದೀಪ ಹಚ್ಚಿ ಮಾಡೋದಷ್ಟೇ. ತುಂಬಾ ಜೋರಾಗಿ ಗಾಳಿ ಬರ್ತಾ ಇತ್ತು, ಅದರಲ್ಲೇ ಹಚ್ಚಿದ್ವಿ, ಅಂತೂ ಇಂತೂ ಧೈರ್ಯ ಮಾಡಿ ಹಚ್ಚೇ ಬಿಟ್ವಿ ನಾವು. ಸೊ ಹಚ್ಚಿದಾದ್ಮೇಲೆ ಈಗ ಪೂಜೆ ಮಾಡೋಕ್ಕೆ ಹೋಗಬೇಕು. ಸೊ ಈಗ ನಾವು ಆವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಕಂಕಣನ, ಸೊ ಈಗ ಕಟ್ಕೊಳ್ಳೋಣ ಬನ್ನಿ. ಅವ್ರು ಉಡಿ ತುಂಬಿಸ್ಕೊಳಕ್ಕೆ ಬಂದವ್ರಿಗೂ ಕಟ್ಟಿತ್ತು. ಆ್ಯಂಡ್ ನೆಕ್ಸ್ಟ್ ನಾನು ಈಗ ಇಲ್ಲಿ ಕಟ್ಸ್ಕೊತಾ ಇದ್ದೀನಿ. ಸೊ ಈಗ ಪೂಜೆ ಮಾಡೋ ಟೈಮ್ ಬಂತು, ಸೊ ಪೂಜೆ ಮಾಡೋಣ ಬನ್ನಿ ಗೈಸ್. ಸೊ ನಾನೀಗ ಹಾಲು ಪ್ಲಸ್ ಶಾವಿಗೆ ತಿಂತಾ ಇದ್ದೀನಿ. ಪಾಯಸ ಏನು ತಿನ್ನಿಲ್ಲ, ಜಸ್ಟ್ ಶಾವಿಗೆ ಅದನ್ನು ಬೇಯಿಸ್ಕೊಂಡು ತಿಂತಾ ಇದ್ದೀನಿ, ಸ್ವೀಟ್ ಇವತ್ತಿಗೆ. ಇವಾಗ ಮನೆಯಲ್ಲಿ ಈಗ ಟಿಫನ್ಗೆ ಒಗ್ಗರಣೆ ಪ್ಲಸ್ ಇದು ಏನಂತಾರೆ ಇದಕ್ಕೆ ಖಾರ, ಆಮೇಲೆ ಇದು ಪುಟಾಣಿನ ಪೌಡ್ರ್. ಸೊ
ಮನೆಯಲ್ಲಿ ಎಲ್ಲಾದರೂ ಇರಲಿ ಒಟ್ಟು ಸ್ಟಡಿ ಅಂತೂ ಒಂದು ದಿನದಲ್ಲಿ ನನಗೆ ಬೇಕೇ ಬೇಕು. ಸೊ ಸ್ಟಡಿ ಮಾಡಬೇಕು. ಈಗ ಸ್ಟಡಿ ಟೈಮ್ ಆಗಿದೆ. ಸೊ ಇವಾಗ 2:45 ಆಗಿದೆ. ಸೊ ನಾನು ಎಲ್ಲ ಸ್ಟಡಿ ಮಾಡ್ತೀನಿ. ಸೊ ಫುಲ್ಲಾಗಿ ಸ್ಟಡಿ ಮಾಡೋಕ್ಕಾಗಲಿಲ್ಲ ನನಗೆ, ಯಾಕಂದರೆ ರಿಲೇಷನ್ಸ್ ಬಂದಿದ್ದರು ಮನೆಗೆ. ನಾವು ಊಟ ಮಾಡೋದೇ 4:30 ಮಾಡಿಬಿಟ್ಟಿದ್ದೀನಿ. ಸೊ ಈಗ ಮ್ಯಾಥ್ಸ್ ಅಲ್ಲ ಸಮ್ಸ್ ಸಾಲ್ವ್ ಮಾಡೋದು. ನಮಗೆ ಒಂದು ಚಾಪ್ಟ್ರಲ್ಲಿ ಒಂದು 50 ಸಮ್ಸ್ ಆದರೂ ಬಂದಿರ್ತವೆ. ಸೊ ಆ ಸಮ್ಸ್ನೆಲ್ಲ ಸಾಲ್ವ್ ಮಾಡೋಷ್ಟರಿಗೆ ರಿಲೇಷನ್ಸ್ ಬಂದುಬಿಟ್ರು. ಅರ್ಧ ಅಷ್ಟೇ ಮಾಡಿದ್ದೀನಿ. ಫಸ್ಟ್ ಟೈಮ್ ನಮ್ಮ ತಮ್ಮ 40 ರೂಪೀಸ್ ತಂದು ಕೊಟ್ಟಿದ್ದಾನೆ. ಪ್ರತಿ ಸಲ 100 ರೂಪೀಸ್ ಡೈರಿ ಮಿಲ್ಕ್ ಇಲ್ಲ ಸಿಲ್ಕ್ ಇಂಥ ತಂದು ಕೊಡ್ತಿದ್ದ. ಬಟ್ ಈ ಸಲ ಫಾರ್ ದ ಫಸ್ಟ್ ಟೈಮ್ 40 ರೂಪೀಸ್. ನಂಗೆ 40 ರೂಪೀಸ್ದೇ ಇಷ್ಟ ಆಗುತ್ತೆ. ಸೊ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ ನಮ್ಮ ತಮ್ಮಂಗೆ. ನಾನು ಒಂದು ಅಂಗಡಿ ಹೇಳಿದೆ, ಅಲ್ಲಿ ಹೋಗು ಅಲ್ಲಿ ಸಿಗುತ್ತೆ ಅಂತ. ನಾನು ರಿಷಿತಾ ಹೇಳಿದ್ದು ಆ ಅಂಗಡಿ. ಸೊ ಅಲ್ಲಿ ಸಿಕ್ಕಿದೆ, ಟ್ರೈ ಮಾಡೋಣ ಬನ್ನಿ. 2 ಪೀಸ್ ಅವನಿಗೆ ಕೊಟ್ಟಿದ್ದೀನಿ, ಬನ್ನಿ. ಸೊ ಗೈಸ್ ಅದು ಆವಾಗಲೇ ಅರ್ಧ ಮಾಡಿದ್ನಲ್ಲ ಸಮ್ಸ್, ಇವಾಗ ಫುಲ್ ಮಾಡ್ತಾಯಿದ್ದೀನಿ ಬನ್ನಿ. ಸೊ ಗೈಸ್ ಇವಾಗ ಆವಾಗಲೇ ತಂದುಕೊಟ್ಟನಲ್ಲ ನಮ್ಮ ತಮ್ಮ ಡೈರಿ ಮಿಲ್ಕ್, ಅದನ್ನು ಅರ್ಧ ಅಷ್ಟೇ ತಿಂದಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ, ಅದನ್ನು ಆಮೇಲೆ ತಿಂದರೆ ಆಯಿತು ಅಂತ ಬಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ನಟ್ಸಿದ್ದು ತುಂಬ ಇಷ್ಟ ಆಯ್ತು ನನಗೆ. ಸೊ ನಾನು ಮಾಡೋದು ಇವಾಗ ನನ್ನ ಮ್ಯಾಥ್ಸ್ ಬಂತಂದರೆ ಎಲ್ಲ ಸಮ್ಸ್ನ ಅಂದರೆ ಲೈಕ್ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ 5 ಮಿನಿಟ್ಸ್ ಆದರೂ ಬೇಕೇ ಬೇಕು ನನಗೆ. ಯಾಕಂದರೆ ಫಾರ್ಮುಲಾಸ್ ತುಂಬ ದೊಡ್ಡವೇನಿರಲ್ಲ, ಚಿಕ್ಕವೇ ಇರ್ತವೆ. ಅಂದರೂ ನಾನು ನೀಟಾಗಿ 2 ಟೈಮ್ಸ್ ಅರ್ಥ ಮಾಡಿಕೊಂಡು ಆಮೇಲೆ ಪ್ರಾಕ್ಟೀಸ್ ಮಾಡೋದು. ಸೊ ಒಂದೊಂದು ಕ್ವಶನ್ಸ್ ಹಾಕ್ಕೊಂತೀನಿ, ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಇದು ನನಗೆ ಹ್ಯಾಬಿಟ್ ಆಗಿಬಿಟ್ಟಿದೆ. ಸೊ ನಾನು ಈ ಥರ ಮಾಡಿದ್ರೆ ನನಗೆ ತಲೆ ಒಳಗೆ ಹೋಗೋದು, ಒಮ್ಮುಕ್ಲೆ ಮಾಡಿದ್ರೆ ನನಗೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ನಾನು ಈ ಥರ ಮೆಥಡ್ ಯೂಸ್ ಮಾಡ್ತೀನಿ. ಸೊ ಈಗ ನಾನು ಚಾಕ್ಲೇಟ್ ಅರ್ಧ ಉಳಿಸಿದ್ನಲ್ವ, ಅದನ್ನು ತಿನ್ನೋಣ ಬನ್ನಿ. ಆಮೇಲೆ ನನಗೆ ಹೊಟ್ಟೆ ಹಸಿವು ಆಯಿತು, ನಾನು ಚಾಟ್ ಮಾಡಿಕೊಂಡೆ. ಸೊ ಬನ್ನಿ ತಿಂದು ಮಾಡ್ಕೊಳ್ಳೋಣ. ಸೊ ಗೈಸ್ ಇವಾಗ ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಯ್ತು ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.